ಇದು ಕೇವಲ ವಿಶ್ವಾದ್ಯಂತ ಇದರ ಪರಿಣಾಮ ಆಗತ್ತೆ. ಅಂದ್ರೆ ವಿಶ್ವದ ಆರ್ಥಿಕತೆ ಕೂಡ ಕುಸಿಯುತ್ತೆ, ಭಾರತದ ಆರ್ಥಿಕತೆ ಕೂಡ ಸ್ವಲ್ಪ ಮಟ್ಟಿಗೆ ಕುಸಿಯುತ್ತೆ. ಓಕೆ. ಅದು ನಮಗೆ ಮಾತ್ರ ಸೀಮಿತವಾಗಿ ಆಗುವಂತದ್ದೇನು ಇಲ್ಲ ಇಲ್ಲಿ. ಓಕೆ. ಆದ್ರೆ ಈಗ ಏನಂದ್ರೆ, ಈಗ ಹೊರ್ಮುಜ್ ಜಲಸಂಧಿ ಏನಿದೆ, ಹೌದು. ಪರ್ಷಿಯನ್ ಗಲ್ಫ್ ಮತ್ತೆ ಒಮಾನಿನ ಮಧ್ಯೆ ಏನಿದೆ ಇದು, ಹ್ಮ್. ಇದರಲ್ಲಿ 30% ಅಷ್ಟು ನಮ್ದು ಆಯಿಲ್ ಟ್ರೇಡ್ ನಡೀತಾ ಇದೆ ಇಷ್ಟು ವರ್ಷಗಳ ಕಾಲ. ಅಂದ್ರೆ ಜಗತ್ತಿನ ಆಯಿಲ್ನ ಸರಬರಾಜಿನ 30% ಅನ್ನ ಅವ್ರು ಮಾಡ್ತಾ ಇದ್ದಾರೆ. ಆ ಆ ಜಲಸಂಧಿ ಮೂಲಕ ಮಾಡ್ತಾರೆ. ಇನ್ನು LNG ಸಪ್ಲೈ ಕೂಡ ಒಂದು 20% ಅಲ್ಲಿಂದ ಆಗತ್ತೆ. ಸೊ ಈಗ ಅಲ್ಲಿ ಯಾವುದು ಬರಕ್ ಆಗ್ತಾ ಇಲ್ಲದೆ ಇರೋದ್ರಿಂದ ಏನಾಗಿದೆ ಅಂತಂದ್ರೆ, ಇವರೆಲ್ಲನೂ ಕೇಪ್ ಆಫ್ ಗುಡ್ ಹೋಪ್ ಇಂದ ಬರಬೇಕು. ಸುತ್ಕೊಂಡು ಕರೆಕ್ಟ್. ಬಂದ್ರೆ 10ರಿಂದ 14 ದಿನ ಜಾಸ್ತಿ ತಗೊಳುತ್ತದು. ಹೌದು, ಹೌದು. ತಗೊಳ್ಳೋದ್ರಿಂದ ಸಹಜವಾಗಿ ದುಬಾರಿ ಆಗತ್ತೆ, ಬೆಲೆ ದುಬಾರಿ ಆಗತ್ತೆ. ಮತ್ತೆ ಮೆರೈನ್ ಇನ್ಶೂರೆನ್ಸ್, ಈ ಯುದ್ಧದ ಸಮಯದಲ್ಲಿ ಇನ್ಶೂರೆನ್ಸ್ ಬೆಲೆಗಳು ಜಾಸ್ತಿ ಆಗತ್ತೆ, ಪ್ರೀಮಿಯಂ ಕಟ್ಟೋದು. ಹಾ, ಹಾ, ಹಾ. ಆದ್ರಿಂದ ಏನಾಗುತ್ತೆ, ನಮ್ಮಂತ ದೇಶಗಳಿಗೆ ಸಹಜವಾಗಿ ಇದರ ಹೊರೆ ಬೀಳುತ್ತೆ. ವಿಶ್ವಕ್ಕೂ ಇದರ ಹೊರೆ ಇದ್ದೇ ಇದೆ. ಈಗ ನೋಡಿ, ಭಾರತದಲ್ಲಿ ನೀವು ಗಮನಿಸಿದ್ರೆ ನಿನ್ನೆನೆ 9% ಹೆಚ್ಚಾಗಿತ್ತು. ನಾಳೆ ಸೋಮವಾರ ಇನ್ನ ಜಾಸ್ತಿ ಆಗ್ಬೋದು. ಬ್ರೆಂಟ್ ಕ್ರೂಡ್ ಆಯಿಲ್ ಅಂತ ಈಗಾಗಲೇ ವಿಶ್ಲೇಷಿಸಿದ್ದಾರೆ. ಅರೌಂಡ್ 77 ಹೋಗಿತ್ತು, $77 ವರ್ಗೂ ಹೋಗಿತ್ತು ಒಂದು ಬ್ಯಾರೆಲ್. ಈಗ ಅದು ಕಡಿಮೆ ಆಗಿ ಒಂದು 73-74 ಸ್ಟೆಬಿಲೈಸ್ ಆಗಿದೆ. ಬಟ್ ಇದು ಯುದ್ಧ ಏನಾದ್ರೂ ಹಿಂಗೆ ಮುಂದುವರೆದ್ರೆ, ಒಂದ್ ವೇಳೆ $100 ಅಷ್ಟು ಒಂದು ಬ್ಯಾರೆಲ್ಗೆ ಆದ್ರೇನು ಸಹ ಇದರಿಂದ ಇಡೀ ವಿಶ್ವದ ಆರ್ಥಿಕತೆ ಒಂದು 0.3ರಿಂದ 0.4% ಕುಸಿಬಹುದು. ಓಕೆ. ಅಂದ್ರೆ ಯಾವಾಗ $10 ಹೆಚ್ಚಾದ್ರೆ ನಮ್ದು ಪೆಟ್ರೋಲ್, ಇದು ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ $10 ಹೆಚ್ಚಾದ್ರೆ 0.3ರಿಂದ 0.4% ಅಷ್ಟು GDP ಕುಸಿತ ಆಗತ್ತೆ. ಮತ್ತೆ ಹಣದುಬ್ಬರ ಕೂಡ ಅಷ್ಟೇ ಜಾಸ್ತಿ ಆಗತ್ತೆ ಅಲ್ಲಿ. ಈಗ ಏನಾಗತ್ತೆ ಗಮನಿಸಿ, ಯುದ್ಧ ಆದಾಗ ಕೆಲವು ದೇಶಗಳಿಗೆ ಇದರಿಂದ ಲಾಭ ಕೂಡ ಆಗುತ್ತೆ. ನಾವು ಬರೀ ನಷ್ಟದ ಬಗ್ಗೆ ಮಾತಾಡ್ತಿರ್ತೀವಿ. ಹೌದು, ಹೌದು. ಆದ್ರಿಂದ ಇದು ಜಗತ್ತಿನ ಕೆಲವು ವ್ಯಕ್ತಿಗಳು ಯಾವಾಗ್ಲೂ ಏನ್ ಮಾಡ್ತಿರ್ತಾರೆ, ಯುದ್ಧವನ್ನ ಪ್ರಚೋದಿಸ್ತಿರ್ತಾರೆ. ಈಗ ಈ ತರದ ಆಯಿಲ್ ಕಂಪನಿಗಳಿದೆಯಲ್ಲ, ಎನರ್ಜಿ ಕಂಪನಿಗಳು, ಈ ಡಿಫೆನ್ಸ್ ಪೂರೈಕೆ ಮಾಡ್ತಾರಲ್ಲ ಇಂಥವ್ರಿಗೆ, ಈ ಹಡಗು ಇದು ಮಾಡೋರ್ಗೆ, ಮತ್ತೆ ಇವರೆಲ್ಲನೂ ಇವ್ರಿಗೆ ಲಾಭ ಆಗ್ತಿರುತ್ತೆ. ಆದ್ರೆ ನಮ್ಮಂತ ದೇಶಗಳಿಗೆ ಈಗ ಡಾಲರ್ ಇವಾಗ್ಲೂ ಗೈನ್ ಆಗತ್ತೆ ನೋಡಿ. ಇಂಥ ಸಂದರ್ಭದಲ್ಲೂ ಡಾಲರ್ ಗೈನ್ ಆಗುತ್ತೆ, ಗೋಲ್ಡ್ ಕೂಡ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೆಂಗೋ ಒಂದ್ ಸ್ವಲ್ಪ ನಮ್ಮಲ್ಲಿ ಸ್ಟೇಬಲ್ ಆಗಿ 1.5 ಲಕ್ಷಕ್ಕೆ ಸ್ಟೇಬಲ್ ಆಗತ್ತೆ ಅಂತ ಅನ್ಕೊಳ್ತಾ ಇದ್ವಿ. ಈಗಾಗಲೇ ಅದು ಮತ್ತೆ ನಾಗಲೋಟ ಮುಂದುವರ್ಸುತ್ತೆ. ಸರ್, ಅದಕ್ಕೆ ನಾನು ಆಡ್ ಮಾಡ್ತೀನಿ ಸರ್. ಗೋಲ್ಡ್ ರೇಟ್ ಏನೋ 2 ಲಕ್ಷ ಹೋಗುತ್ತೆ ಅಂತ ಈ ಯುದ್ಧ ಮುಗಿಯಷ್ಟರಲ್ಲಿ ಅಂತಿದ್ರು ಸರ್. ಹೌದು, ಅದೇಂದ್ರೆ ಯುದ್ಧ ಒಂದ್ ವೇಳೆ ಒಂದು ವಾರಕ್ಕಿಂತ ಹೆಚ್ಚಾದ್ರೆ ಅಷ್ಟಾಗಲ್ಲ ಅಂತ ಈಗಾಗಲೇ ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅದು ಒಂದು ವಾರಕ್ಕಿಂತ ಹೆಚ್ಚಾದ್ರೆ ಖಂಡಿತವಾಗಿಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೇನೆ ಈ ಏವಿಯೇಷನ್ ಸೆಕ್ಟರು, ಲಾಜಿಸ್ಟಿಕ್ಸ್, ಮತ್ತೆ ಏನು ಅನಿವಾರ್ಯವಲ್ಲದ ಗ್ರಾಹಕ ಸರಕುಗಳೇನಿರುತ್ತೆ ಇವುಗಳಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಹಾಗೇನೆ ಕೆಲವು ಏನಾಗಂದ್ರೆ ಈ ದರ ಸೂಕ್ಷ್ಮ ವಲಯಗಳಿರ್ತವೆ. ಯಾವ್ದೀಗ ರಿಯಲ್ ಎಸ್ಟೇಟ್ ಇರ್ಬೋದು, ಕರೆಕ್ಟ್. ಈ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಈ ಬ್ಯಾಂಕಿಂಗು, ಇಂಥವೆಲ್ಲವೂ ಒಂದಷ್ಟು, ಮತ್ತೆ ಯಾವ್ದು ಗ್ರಾಹಕರು ಕೊಂಡ್ಕೊಳ್ಳುವಂತ ವಸ್ತುಗಳಿರ್ತಾವಲ್ಲ, ಇವುಗಳಲ್ಲಿ ಒಂದ್ ಸ್ವಲ್ಪ ತೊಂದರೆ ಆಗುವಂತ ಎಲ್ಲ ಲಕ್ಷಣಗಳು ಈಗ ಕಾಣಿಸ್ತಾ ಇದೆ ಈಗಾಗಲೇ ಮಾರುಕಟ್ಟೆಯಲ್ಲಿ. ಈಗ ನೋಡಿ, ಭಾರತಕ್ಕೆ ಬಂದ್ರೆ ಭಾರತದ ಏನು ನಮ್ಗೆ ಮೇಜರ್ ಕಷ್ಟ ಏನು ಅಂತಂದ್ರೆ, ನಾವು 85% ನಮ್ಗೆ ಏನು ನಾವು ಪೆಟ್ರೋಲ್ ಆಯಿಲ್ ಅನ್ನ ಬಳಸ್ತಿದೀವಿ, ಅವುಗಳನ್ನೆಲ್ಲವನ್ನೂ ನಾವು ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಸೊ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಳುವಾಗ ನಮ್ಗೆ ಅವಾಗ ನಾವು ಮಾತಾಡುವಾಗ $10 ಹೆಚ್ಚಾದ್ರೆ ವಿಶ್ವದ GDP ಹೇಗೆ ಒಂದು 0.3ರಿಂದ 0.4% ಕಡಿಮೆ ಆಗುತ್ತೆ, ಭಾರತದ GDP ಕೂಡ 0.3% ಕಡಿಮೆ ಆಗ್ಬೋದು. ನಿಜ. ಈಗ ನಾವು ಹೊಸದು ಇಂಡೆಕ್ಸ್ ಬಂದ ಮೇಲೆ, ಈಗ 2022-23 ಇಂಡೆಕ್ಸ್ ಮಾಡಿದ್ದಾರೆ ಸರ್ಕಾರ. ನಮ್ದು ಏನೋ ಬೇಸ್ ಇಯರ್ ಇದೆಯಲ್ಲ, ಚೇಂಜ್ ಮಾಡಿದ್ರು, 10 ವರ್ಷಕ್ಕೆ ಚೇಂಜ್ ಮಾಡ್ಬೇಕಾಗಿತ್ತು, ಮಾಡಿದ್ದಾರೆ. ಆಗ ನಮ್ಗೆ 7.4% ಬೆಳವಣಿಗೆ ದರ ಆಗತ್ತೆ ಅಂತ ಅನ್ಕೊಂಡಿದ್ವಿ. ಅದರಿಂದ 7.1 ಆಗ್ಬೋದು. ಇದು ಒಂದ್ ವೇಳೆ ಒಂದು ವಾರಕ್ಕಿಂತ ಹೆಚ್ಚು ಮುಂದುವರೆದ್ರೆ, ಒಂದು ವಾರದಿಂದ ಅಥವಾ 15 ದಿನಕ್ಕಿಂತನೂ ಜಾಸ್ತಿ ಮುಂದುವರೆದ್ರೆ ಅಂತ ಒಂದು ಲೆಕ್ಕಾಚಾರ ಇದು. ಇದಕ್ಕಿಂತ ಏನ್ ಮೇನ್ ಅಂದ್ರೆ, ಹಣದುಬ್ಬರ ಜಾಸ್ತಿ ಆಗುತ್ತೆ. ಜನಸಾಮಾನ್ಯರಿಗೆ ಎಲ್ಲಿ ಹೊಡೆತ ಬೀಳುತ್ತೆ ಅಂದ್ರೆ, ಈಗ ಒಂದ್ ಸರಿ ನಮ್ ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ಜಾಸ್ತಿ ಆಗ್ದಂಗೆನೆ ಅದ್ರದ್ದು ಹಣದುಬ್ಬರದ ಮೇಲೆ ಪರಿಣಾಮ ಬೀರುತ್ತೆ. ಈಗ ಭಾರತದಲ್ಲಿ ನಮ್ಮಲ್ಲಿ ತುಂಬಾ ಕಡಿಮೆ ಹಣದುಬ್ಬರ ಇತ್ತು. ಈಗ 2.82% ಇತ್ತು ಹಣದುಬ್ಬರ. ಸರ್, ಈಗ ಪೆಟ್ರೋಲ್ ಡೀಸೆಲ್ ಸಹಜವಾಗಿ ಅದು ಜಾಸ್ತಿ ಆಗುತ್ತೆ. ಈ ಕೆಲವೊಬ್ರು ಕೇಳ್ತಾ ಇದ್ರು, ಜಾಸ್ತಿ ಆಗ್ಬೋದು. ಹೌದು ಅಲ್ಲ, ಪೆಟ್ರೋಲ್ ಡೀಸೆಲ್ ಕಂಪ್ಲೀಟ್ ಆಗಿ ಈಗ ನಾವೇನು ಇರಾನ್ ಅವಲಂಬನೆ ಮಾಡ್ಕೊಂಡಿದೀವಿ, ಖಾಲಿ ಆಗ್ಬಿಟ್ರೆ ಮುಂದೆ ಗತಿ ಏನು, ನಮ್ಮಲ್ಲಿ ಸ್ಟಾಕ್ ಇದೆಯಾ, ಅಲ್ಟರ್ನೇಟ್ ಏನು, ರಷ್ಯಾದಿಂದ ತರಿಸ್ಕೊಳ್ತಾ ಇದೆಯಲ್ಲ, ಈ ತರ ಕೇಳ್ತಾ ಇದ್ರು. ಅಲ್ಲ, ಅದು ಏನಾಗಿದೆ ಅಂದ್ರೆ, ಈಗ ರಷ್ಯಾ ಭಾರತ ಸರ್ಕಾರ ಮಾತಾಡಿ ಒಂದು ಅಮೆರಿಕನ ಮನವೊಲಿಸ್ಬೋದು, ಇಲ್ಲ ನಾವ್ ಈ ಸಂದರ್ಭದಲ್ಲಿ ತಗೊಳ್ತೀವಿ ಅಂತ. ಯಾಕಂದ್ರೆ ಈಗ ಸಾಕಷ್ಟು ರಷ್ಯಾ ಹತ್ರ ಆಯಿಲ್ ಇದೆ.
ಅದು ಅದಕ್ಕೆ ಮಾರುಕಟ್ಟೆ ಸಿಗ್ತಾ ಇಲ್ಲ. ಸೊ ಈ ಸಂದರ್ಭದಲ್ಲಿ ಬಹುಶಃ ಅದನ್ನು ಉಪಯೋಗಿಸ್ಕೊಂಡ್ರೆ ಭಾರತಕ್ಕೆ ಹೆಚ್ಚಿನ ಹೊರೆ ಕೂಡ ಆಗಲ್ಲ ಅನ್ನುವಂತ ಕರೆಕ್ಟ್. ಒಂದು ಚರ್ಚೆ ನಡೀತಾ ಇದೆ ಈಗಾಗ್ಲೇನೆ. ಒಟ್ಟಾರೆಯಾಗಿ ಏನು ಅಂತಂದ್ರೆ, ಈಗ ನಮ್ಮಲ್ಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಏನ್ ನಾವು ಕರಿತೀವಲ್ವಾ, ಕರೆಕ್ಟ್. ಅದು ಜಾಸ್ತಿ ಪ್ರೆಷರ್ ಆಗತ್ತೆ. ಒಂದೇನು ಅಂತಂದ್ರೆ, ಈಗ ಡಾಲರ್ಗೆ ಬೇಡಿಕೆ ಹೆಚ್ಚಾಗತ್ತೆ. ಹಣದ ಈಗಾಗಲೇ ನಾವು ಲಾಸ್ಟ್ ಸರಿ ನೋಡಿದ್ವಿ, 92 ರೂಪಾಯಿವರೆಗೂ ಹೋಗ್ಬಿಟ್ಟಿತ್ತು ಒಂದು ಡಾಲರ್ಗೆ. ಸೊ ಈಗ ಅದು ಇನ್ನಷ್ಟು ಸ್ವಲ್ಪ ನಮ್ಮಲ್ಲಿ ರುಪಿಯ ಮೌಲ್ಯ ಕುಸಿತ ಆಗ್ಬೋದು. ಹಂಗಾಗಿ ಆಮದು, ಯಾಕಂದ್ರೆ ಆಮದು ದರಗಳು ಜಾಸ್ತಿ ಆಗತ್ತೆ ನಮ್ಗೆ, ನಾವು ಕೊಡ್ಬೇಕಾಗೋದು. ಈ ಎಲ್ಲ ಕಾರಣಕ್ಕಾಗಿ ನಾವು ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನು ಬಜೆಟ್ ಮಾಡುವಾಗ ಮಂಡಿಸುವಾಗ ಇಷ್ಟೇ ಇರುತ್ತೆ, ನಾವು ಒಂದು ಪ್ಲಾನ್ ಮಾಡಿ ಮಾಡ್ಕೊಂಡಿರ್ತೀವಿ, ಅದು ಇವಾಗ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಇದ್ರ ಜೊತೆಗೆ ಏನು ಅಂತಂದ್ರೆ, ಇದ್ರ ಮೇಲೆ ಅವಲಂಬಿತ ಆಗಿರುವಂತಹ ಏನು ಏವಿಯೇಷನ್ ಸೆಕ್ಟರ್, ನೀವು ನೋಡಿದ್ರೆ ಎಲ್ಲ ವಿಮಾನಗಳನ್ನ ಹೆಚ್ಚು ಕಮ್ಮಿ ಮಿಡ್ಲ್ ಈಸ್ಟ್ ಅಲ್ಲಿ ಇರುವ ಎಲ್ಲ ರಾಷ್ಟ್ರಗಳು ಕ್ಲೋಸ್ ಮಾಡಿದೆ ಅವರವರ ಇದನ್ನ, ಏರ್ಪೋರ್ಟ್ಸ್ ನ ಕ್ಲೋಸ್ ಮಾಡಿದೆ. ಮತ್ತೆ ಯಾವುದು ಆ ಮಾರ್ಗವಾಗಿ ನಾವು ಕ್ಲೋಸ್ ಮಾಡಿದೆ. ಮತ್ತೆ ಯಾವುದು ಆ ಮಾರ್ಗವಾಗಿ ನಾವು ಹೋಗಕ್ಕೂ ಆಗೋದಿಲ್ಲ. ಹಂಗಾಗಿ ಸುತ್ತಿ ಬಳಸಿ ನಾವು ಬೇರೆ ರಾಷ್ಟ್ರಗಳಿಗೆ ಹೋದ್ರು ಹೋಗ್ಬೇಕಾಗತ್ತೆ. ಹಂಗಾಗಿ ಅದಕ್ಕೆ ತುಂಬಾ ಲಾಸ್ ಆಗುತ್ತೆ. ಮತ್ತೆ ಪೇಂಟಿನ ಬೆಲೆಗಳು ಜಾಸ್ತಿ ಆಗತ್ತೆ, ಟೈರಿನ ಬೆಲೆ ಜಾಸ್ತಿ ಆಗತ್ತೆ, ಕೆಮಿಕಲ್ಸ್ ಬೆಲೆ ಜಾಸ್ತಿ ಆಗತ್ತೆ, ಸಿಮೆಂಟ್ ಬೆಲೆ ಜಾಸ್ತಿ ಆಗತ್ತೆ. ಆಮೇಲೆ ಈಗ ಯಾವ್ಯಾವ್ದು ನಮ್ಮಲ್ಲಿ MSME ಇದ್ರ ಮೇಲೆ ಪೆಟ್ರೋಲಿಯಂ ಇನ್ಪುಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ, ಅವುಗಳ ಬೆಲೆನೂ ಜಾಸ್ತಿ ಆಗುತ್ತೆ. ಮತ್ತೆ ಈ ಸಪ್ಲೈ ಚೈನ್ ಡಿಸ್ರಪ್ಟ್ ಆಗೋದ್ರಿಂದ ಬಹುತೇಕ ಜನಜೀವನಕ್ಕೆ ಅದು ಸ್ವಲ್ಪ ಮಾರಕವಾಗಿಯೇ ಪರಿಣಾಮ ಬೀರುತ್ತೆ. ಈಗ ನೋಡಿ, ಏನು ಅಂದ್ರೆ ಸರ್ಕಾರ ಸಬ್ಸಿಡಿ ಕೊಡ್ತಿರೋದ್ರಿಂದ ಫರ್ಟಿಲೈಸರ್ದು ಅಂದ್ರೆ ರೈತರಿಗೆ ಸಂಕಷ್ಟ ಗೊತ್ತಾಗಲ್ಲ. ಈ ಸಂದರ್ಭಗಳಲ್ಲಿ ಈವನ್ ನಮ್ಗೆ ಫರ್ಟಿಲೈಸರ್ ಬೆಲೆ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಕೇಶವ್ ಸರ್,